ಕರ್ತನಿಗೆ ಸುದ್ದಿಗಳು, ನಿಮ್ಮೆಲ್ಲರಿಗೆ ಸುದ್ದಿಗಳು. ಚೆನ್ನಾಗಿದ್ದೀರಪ್ಪ? ಯೋಹಾನ ಬರೆದ ಪತ್ರಿಕೆ 20ನೇ ಅಧ್ಯಾಯ 1ನೇ ವಚನ. ವಾರದ ಮೊದಲನೆಯ ದಿನದಲ್ಲಿ ಮಗ್ದಲೆಯ ಮರಿಯಳು ಮುಂಜಾನೆ ಇನ್ನೂ ಕತ್ತಲು ಇರುವಾಗಲೇ ಸಮಾಧಿ ಬಳಿಗೆ ಬಂದು ಸಮಾಧಿ ಕಲ್ಲು ಅಲ್ಲಿಂದ ತೆಗೆದುವುದನ್ನು ಕಂಡಳು. ಆಕೆ ಸೀಮೋನು ಪೇತ್ರನ ಬಳಿಗೆ ಯೇಸುವಿಗೆ ಪ್ರಿಯನಾಗಿದ್ದ ಮತ್ತೊಬ್ಬ ಶಿಷ್ಯನೊಂದಿಗೆ ಓಡಿ ಬಂದು ಅವನಿಗೆ, ಸ್ವಾಮಿ, ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಸಮಾಧಿಯೊಳಗಿಂದ ತೆಗೆದುಕೊಂಡೋಗಿ ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ. ಸಂದೇಹದಿಂದ ಬದುಕುವವರು, ಸಂಕಟದಿಂದ ಬದುಕುವವರು ನಮ್ಮಲ್ಲಿ ಇದ್ದಾರೆ. ಏನಂದ್ರೆ, ಸತ್ತ ಮೇಲೆ ಕ್ರಿಸ್ತನು ಒಡೆಯನು. ಕ್ರಿಸ್ತನು ಸತ್ತ ಮೇಲೆ ಏನಂತ ನಂಬ್ತಾ ಇದ್ದಾರೆ? ಅದಕ್ಕೆ ಮುಂಚೆ ಏನು ಹೇಳಿದ್ದಾರೆ? ಪ್ರವಾದಿಗಳು ಏನು ಹೇಳಿದ್ದಾರೆ? ಈ ಎಲ್ಲ ದೇವರು ನಾನೇ, ಇನ್ನೊಬ್ಬನು ದೇವರಿಲ್ಲ ಅಂತ ಎಷ್ಟು ಅದ್ಭುತಗಳು ಮಾಡಿದಾನ್ರಿ ಪೇತೂರ್. ನಾನು ನೀರಿನ ಮೇಲೆ ನಡೆಸಿದ್ದಾನೆ. ಇಷ್ಟು ಅದ್ಭುತಗಳು ಮಾಡಿ ನಮಗೋಸ್ಕರ ಪ್ರಾಣ ಕೊಟ್ಟು, ನಮಗೋಸ್ಕರ ಶಿಲುಬೆ ಹತ್ತಿ, ನಮಗೋಸ್ಕರ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟರೆ ಅವ್ರೇನು ಹೇಳ್ತಾ ಇದ್ದಾರೆ? ಸಮಾಧಿಯೊಳಗೆ ಕಲ್ಲು ತೆಗೆದಿದೆ. ಯಾರು ಆ ಸಮಾಧಿಯೊಳಗೆ? ನೋಡ್ರಿ, ಹೋಗಿ ಸಮಾಧಿಯೊಳಗೆ ಇಂದ ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಎಂದು ಹೇಳಿದನು. ಆಗ ಪೇತೂರು ಮತ್ತೊಬ್ಬ ಶಿಷ್ಯನು ಹೊರಟು ಸಮಾಧಿ ಕಡೆಗೆ ಹೋದರು. ಅವರಿಬ್ಬರು ಜೊತೆಯಾಗಿ ಓಡಿದರು. ಆದರೆ ಮತ್ತೊಬ್ಬ ಶಿಷ್ಯನು ಪೇತೂರಿಗಿಂತ ಮುಂದೆ ಓಡಿ ಹೋಗಿ ಮೊದಲೇ ಸಮಾಧಿಗೆ ಮುಟ್ಟಿ ಬೊಗ್ಗೆ ನೋಡಿ ಆ ನಾರೆ ಬಟ್ಟೆಗಳನ್ನು ಬಿದ್ದಿರುವುದನ್ನು ಕಂಡು ಅದರ ಒಳಕ್ಕೆ ಹೋಗಲಿಲ್ಲ. ಸೀಮೋನು ಪೇತೂರ್ನು ಅವನ ಹಿಂದೆ ಬಂದು ಸಮಾಧಿಯೊಳಕ್ಕೆ ಹೋಗಿ ಆ ನಾರು ಬಟ್ಟೆಗಳನ್ನು ಬಿದ್ದಿರುವುದನ್ನು ಆತನ ತಲೆಗೆ ಮೇಲಿಗೆ ಕೈವಾಡವು ನಾರು ಬಟ್ಟೆಗಳನ್ನು ಸುತ್ತಿ ಕಡೆಗಿರುವುದನ್ನು ನೋಡಿದರು. ಆ ಬಟ್ಟೆಗಳನ್ನು ನೋಡ್ತಾ ಇದ್ದಾರೆ, ಗುರುತುಗಳನ್ನು ನೋಡ್ತಾ ಇದ್ದಾರೆ, ಸಮಾಧಿಯೊಳಗೆ ನೋಡ್ತಾ ಇದ್ದಾರೆ. ಸಮಾಧಿಯೊಳಗೆ ಬಗ್ಗೆ ನೋಡಲು ಯೇಸುವಿನ ದೇಹವು ಇಟ್ಟಿದ್ದ ಸ್ಥಳದಲ್ಲಿ ಇಲ್ಲ. ಯಾಕಿರುತ್ತೆ? ನಾನು 3ನೇ ದಿವಸ ಹೇಳ್ತೀನಿ, ಪುನರುತ್ಥಾನನಾಗ್ತೀನಿ, ಒಡೆಯನಾಗ್ತೀನಿ. ಯೇಸು ಕ್ರಿಸ್ತ ನಾಮದಲ್ಲಿ ಭೂಮಿ ಕೆಳಗಿರುವವರಿಗೆ, ಭೂಮಿ ಮೇಲಿರುವವರಿಗೆ, ಭೂಮಿ ಮೇಲಿರುವವರಿಗೆ ಎಲ್ಲರಿಗೆ ಯೇಸು ನಾಮವು ಘನಪಡಿಸುತ್ತೆ ಅಂತ ಹೇಳಿದನಲ್ಲ. ಯೇಸು ಜೀವಿಸಿ ಬಂದು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದು 21ನೇ ಅಧ್ಯಾಯದಲ್ಲಿ ಎಲ್ಲ ಶಿಷ್ಯರು ಮೀನು ಹಿಡಿಯೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದವರು ರಾತ್ರಿ ಎಲ್ಲ ಹುಡುಕಿ ಮೀನು ಹುಡುಕಿದ್ರೆ ಸಿಗಲಿಲ್ಲ. ಆದರೆ ಯೇಸು ದಡದಲ್ಲಿ ನಿಂತ್ಕೊಂಡಿದ್ದಾನೆ. ಯೇಸು ಅಂತ ಅವ್ರಿಗೆ ಗೊತ್ತಿಲ್ಲ. ಯೇಸು ಸತ್ತು ಅದ, ನಮ್ಮ ಕೆಲಸ ಆಯಿತು, ನಾವು ಕೆಲಸ ಕೂಲಿ ಮಾಡ್ಕೋಬೇಕು, ಬದುಕಬೇಕು, ಕೂಲಿಯಿಂದ ನಾವು ದುಡ್ಡು ಬಂದರೆ ವ್ಯಾಪಾರ ಮಾಡಬೇಕು, ಮೀನು ಹಿಡಿದ್ರೆ ವ್ಯಾಪಾರ ಮಾಡಬೇಕು, ದುಡ್ಡಿದ್ರೆ ನಾವು ಬದುಕಬೇಕು, ಇಲ್ಲಿಂದ ಸಾಯ್ಬೇಕು. ಇಂಥ ಮಾತುಗಳು ಅವ್ರ ಹತ್ರ ಘರ್ಷಣೆ ಆಗ್ತಾ ಇದ್ದಾವೆ. ಆಗ ಯೇಸು ಏನು ಹೇಳ್ತಿದ್ದಾನೆ? ಮಕ್ಕಳೇ, ನಿಮ್ಮ ಹತ್ರ ಏನಾದರೂ ಇದೆಯಾ ಅಂತ ಅಂತದಾನೆ. ಆಗ ಕಾಣಿಸಿಕೊಂಡು ಯೇಸು ಜೀವಿಸಿ ಬಂದು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು ಅವರನ್ನು ಮೀನು 2 ರಾಶಿ ತುಂಬಿದ್ರು. ಸಂಜೆ ಮಾಡಿ ಇನ್ನೂ ಕರೀತಾ ಇದ್ದಾರೆ. ಏಕೆ? ನಾನು ಇದ್ದೀನಿ, ನಾನು ನಿಮ್ಮ ಹತ್ರ ಇದ್ದೀನಿ. ಇಂದಿನ ದಿವಸ ಎಲ್ಲರಿಗೆ ಹೇಳ್ತಿದ್ದಾನೆ, ಪುನರುತ್ಥಾನದ ದಿವಸ ಎಲ್ಲರಿಗೆ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಹತ್ರ ಇದ್ದೀನಿ, ನಾನು ಸಮಾಧಿಯೊಳಗೆ ಇಲ್ಲ, ನಾನು
ಇಲ್ಲಿದ್ದೀನಿ. ನೋಡಿ, ರೋಮ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಒಂದೇ ಅಪರಾಧ ಮೂಲಕ ಎಲ್ಲಾ ಮನುಷ್ಯರಿಗೆ ಸಾಯಬೇಕೆಂದು ನಿರ್ಣಯ ಹೇಗಾಯಿತೋ ಹಾಗೆ ಒಂದೇ ಸತ್ಕಾರ್ಯದಿಂದ ಎಲ್ಲಾ ಮನುಷ್ಯರಿಗೆ ನೀತಿವಂತರಾಗಬೇಕೆಂದು ನಿರ್ಣಯ ಉಂಟಾಯಿತು. ಜೀವವನ್ನು ಫಲಿಸುತ್ತದೆ. ಒಬ್ಬನು ಅವಿಧೇಯತೆಯಿಂದ ಎಲ್ಲರೂ ಹೇಗೆ ಪಾಪಿಗಳಾಗಿದ್ದಾರೋ ಒಬ್ಬನು ವಿಧೇಯತೆಯಿಂದ ಎಲ್ಲರೂ ನೀತಿವಂತರಾದರು. ಒಬ್ಬ ಆದಾಮನಿಂದ ಎಲ್ಲರೂ ಮನುಷ್ಯರಿಗೆ ಸಾಯ್ಬೇಕಂತ ನಿರ್ಣಯ ಆಯಿತು. ಎಲ್ಲಾ ಮನುಷ್ಯರು ಸತ್ಕಾರ್ಯಗಳಿಗೆ ನೀತಿವಂತರೆಂದು ನಿರ್ಣಯವೂ ಉಂಟಾಯಿತು. ಒಬ್ಬ ಮನುಷ್ಯನಿಂದ ಎಲ್ಲರಿಗೆ ಸಾವು ಬಂತು. ಈಗ ಒಬ್ಬ ಮನುಷ್ಯ ವಿಧೇಯತೆ, ಯೇಸು ಕ್ರಿಸ್ತು ಪ್ರಾಣ ಕೊಟ್ಟು ಒಬ್ಬ ಮನುಷ್ಯನ ವಿಧೇಯತೆಯಿಂದ ನೀತಿವಂತರಾಗಿದ್ದೀವಿ. ಯೇಸು ಕ್ರಿಸ್ತು ನೆನೆಸ್ಕೊಂಡ್ರೆ ನೀತಿವಂತರು. ಧರ್ಮಶಾಸ್ತ್ರ ಮಧ್ಯೆ ಬಂತು. ಪಾಪವು ಹೆಚ್ಚಿದ್ದಲ್ಲಿ ಕೃಪಾ ಎಷ್ಟಾಗಿ ಫಲಿಸುತ್ತದೆ. ಪಾಪವು ಹೆಚ್ಚುತ್ತಾ ಬಂತು, ಆದರೆ ಕೃಪೆ ಹೆಚ್ಚಾಗಿ ಪ್ರಬಲವಾಯಿತು. ಎಷ್ಟು ಪಾಪ ಇರುತ್ತೋ ಅದಕ್ಕೆ ಹೆಚ್ಚಾದ ಕೃಪೆ ನಮಗೆ ಕೊಡ್ತಾ ಇದ್ದಾನೆ. ದೇವರು ಪ್ರೀತಿಸ್ತಾ ಇದ್ದಾನೆ. ಯಾಕೆ? ಎಲ್ಲಾ ಮನುಷ್ಯರಿಗೆ ಸಾಯಬೇಕು ಅಂತ ನಿರ್ಣಯವು ಉಂಟಾಯಿತು. ಒಬ್ಬ ಯೇಸು ಕ್ರಿಸ್ತನಿಂದ ನಾವೆಲ್ಲರೂ ಈಗ ನಿತ್ಯ ಜೀವಕ್ಕೆ, ಯೇಸು ಕ್ರಿಸ್ತನಿಂದ ನಿತ್ಯ ಜೀವಕ್ಕೆ ಹೋಗಿ ಯುಗ ಯುಗಗಳು ದೇವರ ಹತ್ರ ಜೀವಿಸ್ತವೆ. ದೇವರು ನಮ್ಮನ್ನ ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗಕ್ಕೆ, ಫಲಭರಿತದಿಂದ ಇರೋದಕ್ಕೆ ದೇವರು ಪ್ರೀತಿಸ್ತಾ ಇದ್ದಾರೆ. ಪಾಪವು ಮರಣವನ್ನು ಉಂಟು ಮಾಡುತ್ತಾ ಅಧಿಕಾರವನ್ನು ನಡೆಸುತ್ತಾ ಹಾಗೆ ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನು ಉಂಟು ಮಾಡಿತು. ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನು ಉಂಟು ಮಾಡಿತು. ಪಾಪ ಮರಣವನ್ನು ಉಂಟು ಮಾಡಿತು. ಅದೇ ಅಧಿಕಾರ ನಡೆಸುವ ಹಾಗೆ ದೇವರ ಕೃಪೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಜೀವವನ್ನು ಕೊಡ್ತು. ಈಗ ಸಮಾಧಿಯಲ್ಲಿ ಯೇಸು ಇಲ್ಲ, ನಮ್ಮ ಹತ್ರ ಇದ್ದಾನೆ. ಪುನರುತ್ಥಾನ ದಿನ ಇವತ್ತು. ಇಂದಿನ ದಿವಸ ಪುನರುತ್ಥಾನವು ನಮಗೆ ರಕ್ಷಣೆ. ನಮಗೆ ಇಂದಿನ ದಿವಸ ರಕ್ಷಣೆ ಸಿಕ್ಕಿತು. ನಮಗೆ ದೇವರ ಪ್ರೀತಿ, ದೇವರ ಕೃಪೆ, ದೇವರ ಕನಿಕರ, ಅನ್ಯ ಜನರು ಎಲ್ಲರಿಗೆ ರಕ್ಷಣೆ ಸಿಕ್ಕಿತು. ಲೋಕ ಸುವಾರ್ಥ 24ನೇ ಅಧ್ಯಾಯ, ಸುಗಂಧ ದ್ರವ್ಯಗಳನ್ನು ತಗೊಂಡೋಗ ಯೇಸು ಕ್ರಿಸ್ತನಿಗೆ ಸುಗಂಧ ದ್ರವ್ಯಗಳನ್ನೇ ನೀಡೋಣ ಅಂತ ಹೋಗಿದ್ದಾರೆ. ಆದರೆ ಅಲ್ಲಿ ಅವರು ಇಲ್ಲ. ಇಬ್ಬರು ದೂತರು ಇದ್ರು. ಅಲ್ಲಿ ಯೇಸು ಇಲ್ಲ, ನಮ್ಮ ಹತ್ರ ಇದ್ದಾನೆ. ನಮ್ಮೆಲ್ಲರನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ನಮ್ಮೆಲ್ಲರಿಗೆ ಕೃಪೆ ಕೊಡ್ತಾ ಇದ್ದಾನೆ. ನಮ್ಗೆಲ್ಲರಿಗೆ ರಕ್ಷಣೆ ಕೊಡ್ತಾ ಇದ್ದಾನೆ. ನಮ್ಮೆಲ್ಲರ ನಡುವೆ ನಡೀತಾ ಇದ್ದಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ, ನಿಮಗೆ ಸ್ತೋತ್ರ. ಒಬ್ಬ ಆದಾಮನಿಂದ ಎಲ್ಲರಿಗೆ ಪಾಪ ಉಂಟಾಯಿತು, ಆದರೆ ಯೇಸು ಕ್ರಿಸ್ತನಿಂದ ಎಲ್ಲರಿಗೆ ನಿತ್ಯ ಜೀವ ಉಂಟಾಯಿತು, ಆನಂದ ಉಂಟಾಯಿತು, ಸಂತೋಷ ಉಂಟಾಯಿತು, ಸಮಾಧಾನ ಉಂಟಾಯಿತು. ಸ್ತೋತ್ರ ಯೇಸಪ್ಪ, ನಿನಗೆ ಸ್ತೋತ್ರ, ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.